ಆಸ್ಟ್ರೇಲಿಯಾದಲ್ಲಿ ಪ್ರಧಾನಿ ಮೋದಿಗೆ ಕೊಲೆ ಬೆದರಿಕೆ ಹಾಕಲಾಗಿದೆ. ಫೇಸ್ಬುಕ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿಗೆ ಬೆದರಿಕೆ ಹಾಕಲಾಗಿದೆ. ಆಸ್ಟ್ರೇಲಿಯಾದಲ್ಲಿ ಪ್ರಧಾನಿ ಮೋದಿಗೆ ಕೊಲೆ ಬೆದರಿಕೆ ಹಾಕಲಾಗಿದೆ. ಫೇಸ್ಬುಕ್ನಲ್ಲಿ ನರೇಂದ್ರ ಮೋದಿಗೆ ಬೆದರಿಕೆ ಹಾಕಲಾಗಿದೆ. ಮೋದಿ ಆಸ್ಟ್ರೇಲಿಯಾ ಭೇಟಿಗೂ ಮುನ್ನ ಇದೀಗ ಕೊಲೆ ಬೆದರಿಕೆ ಹಾಕಿರುವಂತದ್ದು ಪೋಸ್ಟ್ ಒಂದಕ್ಕೆ ಕಮೆಂಟ್ ಮಾಡಿ ಕೊಲೆ ಬೆದರಿಕೆ ಹಾಕಲಾಗಿದೆ. ಕಮೆಂಟ್ ಮೂಲಕ ಪ್ರಧಾನಿ ಮೋದಿಗೆ ಜೀವ ಬೆದರಿಕೆ ಹಾಕಲಾಗಿದೆ. ಪೊಲೀಸರಿಂದ ಬೆದರಿಕೆ ಹಾಕಿದವನ ಮಾಹಿತಿ ಸಂಗ್ರಹ ಮಾಡಲಾಗ್ತಿದೆ. IP ವಿಳಾಸದ ಮೂಲಕ ಬೆದರಿಕೆ ಹಾಕಿದವನನ್ನು ಇದೀಗ ಪತ್ತೆ ಮಾಡಲಾಗ್ತಾ ಇದೆ. ಆಸ್ಟ್ರೇಲಿಯಾದಲ್ಲಿ ಪ್ರಧಾನಿಗೆ ಕೊಲೆ ಬೆದರಿಕೆ ಹಾಕಲಾಗಿದೆ ಅಂತ ತಿಳಿದು ಬರ್ತಾ ಇದೆ. ಫೇಸ್ಬುಕ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿಗೆ ಬೆದರಿಕೆ ಹಾಕಿರುವಂತದ್ದು. ಆಸ್ಟ್ರೇಲಿಯಾಕ್ಕೆ ಭೇಟಿ ಕೊಡ್ತಾ ಇದ್ರು. ಇದಕ್ಕೂ ಮುನ್ನ ಕೊಲೆ ಬೆದರಿಕೆ ಹಾಕಲಾಗಿದೆ ಅಂತ ತಿಳಿದು ಬರ್ತಾ ಇದೆ. ಪೋಸ್ಟ್ ಒಂದಕ್ಕೆ ಕಮೆಂಟ್ ಮಾಡಿ ಕೊಲೆಗೆ ಬೆದರಿಕೆ ಹಾಕಲಾಗಿದೆ. ನೀವು ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇರಬಹುದು. ಪೋಸ್ಟ್ ಒಂದಕ್ಕೆ ಕಮೆಂಟ್ ಮಾಡಿ ಪ್ರಧಾನಿಗೆ ಬೆದರಿಕೆ ಹಾಕಲಾಗಿದೆ. ಕಮೆಂಟ್ ಮಾಡುವ ಮೂಲಕ ಪ್ರಧಾನಿ ಮೋದಿಯವರಿಗೆ ಜೀವ ಬೆದರಿಕೆ ಹಾಕಲಾಗಿದೆ. ಇದೀಗ ಬೆದರಿಕೆ ಬೆನ್ನಲ್ಲೇ ಪೊಲೀಸರಿಂದ ಬೆದರಿಕೆ ಯಾರು ಹಾಕಿದ್ದಾರೆ ಅಂತ ಮಾಹಿತಿ ಕೂಡ ಸಂಗ್ರಹ ಮಾಡ್ತಾ ಇರುವಂತದ್ದು. IP ವಿಳಾಸದ ಮೂಲಕ ಬೆದರಿಕೆ ಯಾರು ಹಾಕಿದ್ದಾರೆ, ಯಾರದು ಅಂತ ಕೂಡ ಈಗ ಪತ್ತೆ ಹಚ್ಚಲಾಗ್ತಾ ಇದೆ. ಆಸ್ಟ್ರೇಲಿಯಾದಲ್ಲಿ ಪ್ರಧಾನಿ ಮೋದಿಯವರಿಗೆ ಕೊಲೆ ಬೆದರಿಕೆ ಹಾಕಲಾಗಿರುವಂತದ್ದು. ಇದೀಗ ಮೋದಿಯವರು ಆಸ್ಟ್ರೇಲಿಯಾಕ್ಕೆ ಭೇಟಿ ನೀಡ್ತಾ ಇದ್ರು. ಇದಕ್ಕೂ ಮುನ್ನ ಇದೀಗ ಕೊಲೆ ಬೆದರಿಕೆ ಹಾಕಿರುವುದು ತಿಳಿದು ಬರ್ತಾ ಇದೆ. ಪೋಸ್ಟ್ ಒಂದಕ್ಕೆ ಕಮೆಂಟ್ ಮಾಡುವ ಮೂಲಕ ಪ್ರಧಾನಿಗೆ ಇದೀಗ ಕೊಲೆ ಬೆದರಿಕೆ ಹಾಕಲಾಗಿದೆ. ಇತ್ತೀಚಿನ ದಿನಗಳಲ್ಲಿ ಈ ಬೆದರಿಕೆ ಪ್ರಕರಣಗಳು ಬಹಳ ದಾಖಲಾಗ್ತಾ ಇದೆ. ಇದೀಗ ದೇಶದ ಪ್ರಧಾನಿಯವರಿಗೆ ಕೊಲೆ ಬೆದರಿಕೆ ಹಾಕಲಾಗಿರುವಂತದ್ದು ಕೂಡ ನೀವು ನೋಡ್ತಾ ಇರಬಹುದು. ದೃಶ್ಯದಲ್ಲೂ ಕೂಡ ಯಾವ ರೀತಿಯಾಗಿ ಕಮೆಂಟ್ ಮಾಡುವ ಮೂಲಕ ಕೊಲೆ ಬೆದರಿಕೆ ಹಾಕಲಾಗಿದೆ ಅಂತ. ಆಸ್ಟ್ರೇಲಿಯಾದಲ್ಲಿ ಪ್ರಧಾನಿ ಮೋದಿಯವರಿಗೆ ಕೊಲೆ ಬೆದರಿಕೆ ಹಾಕಲಾಗಿದೆ. ಫೇಸ್ಬುಕ್ನಲ್ಲಿ ಮೋದಿಯವರೊಂದು ಪೋಸ್ಟ್ ಮಾಡಿದ್ರು. ಮಾಡಿದಂತಹ ಒಂದು ಪೋಸ್ಟ್ ಒಂದಕ್ಕೆ ಕಮೆಂಟ್ ಮಾಡುವ ಮೂಲಕ ಪ್ರಧಾನಿಗೆ ಇದೀಗ ಬೆದರಿಕೆ ಹಾಕಿರೋದು ತಿಳಿದು ಬರ್ತಾ ಇದೆ. ಕಮೆಂಟ್ ಮಾಡುವ ಮೂಲಕ ಜೀವ ಬೆದರಿಕೆ ಹಾಕಿರುವಂತದ್ದು. ಹಾಗೆ ಪೊಲೀಸರು ಕೂಡ ತಕ್ಷಣ ಈ ಬೆದರಿಕೆ ಬೆನ್ನಲ್ಲೇ ತಕ್ಷಣ ಅವರು ಮಾಹಿತಿ ಕೂಡ ಸಂಗ್ರಹ ಮಾಡ್ಕೊಳ್ತಾ ಇದ್ದಾರೆ. IP ವಿಳಾಸದ ಮೂಲಕ ಯಾರು ಬೆದರಿಕೆ ಹಾಕಿದ್ದಾರೆ, ಏನು ID ಇದೆ, ಯಾವ IDಯಿಂದ ಬೆದರಿಕೆ ಬಂದಿದೆ, ಏನಂತ ಅವನು ಕಮೆಂಟ್ ಮಾಡಿದ್ದಾನೆ, ಈ ಎಲ್ಲ ರೀತಿಯಲ್ಲೂ ಕೂಡ ಇದೀಗ IP ವಿಳಾಸದ ಮೂಲಕ ಕೂಡ ಈಗ ಪೊಲೀಸರು ಮಾಹಿತಿ ಕಲೆ ಹಾಕ್ತಾ ಇದ್ದಾರೆ. ಪ್ರಧಾನಿ ಮೋದಿಗೆ ಕೊಲೆ ಬೆದರಿಕೆ ಬಂದ ತಕ್ಷಣ ಇಲ್ಲಿ ಪೊಲೀಸರು ಅಲರ್ಟ್ ಆಗಿರುವಂತದ್ದು. IP ವಿಳಾಸದ ಮೂಲಕ ಬೆದರಿಕೆ ಯಾರು ಹಾಕಿದ್ದಾನೆ ಆತನ ಪತ್ತೆಗೆ ಎಲ್ಲ ರೀತಿಯ ಕ್ರಮಗಳನ್ನು ಕೂಡ ಕೈಗೊಳ್ತಾ ಇರುವಂತದ್ದು. ಆಸ್ಟ್ರೇಲಿಯಾಕ್ಕೆ ಭೇಟಿ ನೀಡುವ ಮುನ್ನವೇ ಕೊಲೆ ಬೆದರಿಕೆ ಹಾಕಿರುವುದು ಇದೀಗ ತಿಳಿದು ಬರ್ತಾ ಇದೆ. ಇತ್ತೀಚಿನ ದಿನಗಳಲ್ಲಿ ನಾವು ಬಾಂಬ್ ಬೆದರಿಕೆ, ಸ್ಫೋಟ ಮಾಡೋದಾಗಿ ಬೆದರಿಕೆ, ಇಮೇಲ್ ಮೂಲಕ ಬೆದರಿಕೆ ಬರೋದನ್ನು ನೋಡಿದ್ವಿ. ಇದೀಗ ಕಮೆಂಟ್ ಮಾಡುವ ಮೂಲಕ, ಅದರಲ್ಲೂ ಕೂಡ ದೇಶದ ಪ್ರಧಾನಿಯವರಿಗೆ ಕಮೆಂಟ್ ಮೂಲಕ ಕೊಲೆ ಬೆದರಿಕೆ ಹಾಕಿರುವುದು ಕಂಡು ಬರ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಸಂತ್. ಇತ್ತೀಚಿನ ದಿನಗಳಲ್ಲಿ ಈ ಬೆದರಿಕೆ ಪ್ರಕರಣಗಳು ಬಹಳ ದಾಖಲಾಗ್ತಾ ಇದೆ. ಅದರಲ್ಲೂ ಕೂಡ ಇವತ್ತು ದೇಶದ ಪ್ರಧಾನಿಗೆ ಕಮೆಂಟ್ ಮಾಡುವ ಮೂಲಕ ಕೊಲೆ ಬೆದರಿಕೆ ಹಾಕ್ತಾರೆ ಅಂದ್ರೆ ಯಾವ ಮಟ್ಟಿಗೆ ನಮ್ಮ ಸಿಸ್ಟಮ್ ಇದೆ ಅಂತ ಏನೆಲ್ಲ ಡೀಟೇಲ್ಸ್ ಕೊಡ್ತೀರಾ ವಸಂತ್? ಸುರಭಿ, ಪ್ರಧಾನಿ ನರೇಂದ್ರ ಮೋದಿ ಅವರು ಇಂಡೋ ಪೆಸಿಫಿಕ್ ಪ್ರವಾಸದ ಭಾಗವಾಗಿ ಜುಲೈ 8ನೇ ತಾರೀಕಿಂದ ಜುಲೈ 10ರವರೆಗೆ ಅವರು ಆಸ್ಟ್ರೇಲಿಯಾ ಪ್ರವಾಸವನ್ನು ಹಮ್ಮಿಕೊಳ್ತಾ ಇದ್ದಾರೆ. ಆದ್ರೆ ಪ್ರವಾಸಕ್ಕೂ ಮುನ್ನ ಫೇಸ್ಬುಕ್ ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಬೆದರಿಕೆಯನ್ನ ಹಾಕಲಾಗಿರುವಂತದ್ದು. ದೇಶದ ಪ್ರಧಾನಿಗೆ ಈ ರೀತಿ ಬೆದರಿಕೆ ಹಾಕುವಂತಹ ಒಂದಷ್ಟು ಪ್ರಕರಣಗಳಾಗುತ್ತೆ ಅಂತಂದ್ರೆ ಸಹಜವಾಗಿನೇ, ಅಥವಾ ಒಂದಷ್ಟು ಘಟನೆಗಳು ನಡೆಯುತ್ತೆ ಅಂತಂದಾಗ ಸಹಜವಾಗಿನೇ ಇದನ್ನು ಬಹಳ ಗಂಭೀರವಾಗಿ ಸೀರಿಯಸ್ ಆಗಿ ತೆಗೆದುಕೊಂಡಿರುವಂತದ್ದು ಭದ್ರತಾ ಇಲಾಖೆ. ಮೋದಿ ಆಸ್ಟ್ರೇಲಿಯಾ ಭೇಟಿಗೂ ಮುನ್ನ ಈ ಕೊಲೆ ಬೆದರಿಕೆ ಬಂದಿರುವಂತದ್ದು. ಪೋಸ್ಟ್ ಒಂದಕ್ಕೆ ಅಂದ್ರೆ ಒಂದು ಪೋಸ್ಟ್ ಮಾಡಿದ್ದಾರೆ. ಆ ಪೋಸ್ಟ್ ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಬೆದರಿಕೆಯನ್ನ ಹಾಕಲಾಗಿರುವಂತಹ ಒಂದು ಘಟನೆ ನಡೆದಿರುವಂತದ್ದು. ಅದು ಅಂತರ್ಜಾಲದಲ್ಲಿ ಸಾಕಷ್ಟು ರೀತಿಯಲ್ಲಿ ವೈರಲ್ ಆಗ್ತಾ ಇದೆ. ಜೀವ ಬೆದರಿಕೆಯ ಈ ಒಂದು ಪೋಸ್ಟ್ ಮತ್ತೆ ಆಸ್ಟ್ರೇಲಿಯನ್ ಫೆಡರಲ್ ಪೊಲೀಸ್ ಆರೋಪಿ ಪತ್ತೆಗೂ ಕೂಡ ಬಲೆ ಬೀಸಿರುವಂತದ್ದು. ಸುರಭಿ, ಜುಲೈ 9ರಂದು ಮೆಲ್ಬೋರ್ನ್ ನಲ್ಲಿ ಮಾರ್ವೆಲ್ ಸ್ಟೇಡಿಯಂನಲ್ಲಿ ನಡೆಯಲಿರುವಂತಹ ಪ್ರಧಾನಿಯವರ, ಅದು ಮೆಲ್ಬೋರ್ನ್ ಮೀಟ್ಸ್ ಮೋದಿ ಅನ್ನುವಂತಹ ಒಂದು ಕಾರ್ಯಕ್ರಮ. ಆ ಕಾರ್ಯಕ್ರಮದ
ಫೇಸ್ಬುಕ್ ಪೋಸ್ಟ್ ನಲ್ಲಿ ಬೆದರಿಕೆ ಹಾಕಲಾಗಿರುವಂತದ್ದು. ಆಸ್ಟ್ರೇಲಿಯಾ ಪೊಲೀಸರು IP ವಿಳಾಸವನ್ನು ಪತ್ತೆ ಹಚ್ಚಿ ಆರೋಪಿಗೋಸ್ಕರ ಶೋಧವನ್ನು ನಡೆಸಿದ್ದಾರೆ. ಈ ಭಾರತೀಯ ಪ್ರಧಾನಿಯವರ ಪ್ರವಾಸಕ್ಕೆ ಹೆಚ್ಚಿನ ಆದ್ಯತೆ ಕೂಡ ಸಿಗ್ತಾ ಇದ್ದು, ಆಸ್ಟ್ರೇಲಿಯಾ ಫೆಡರಲ್ ಪೊಲೀಸ್ ಮತ್ತು ಸ್ಥಳೀಯ ಭದ್ರತಾ ಏಜೆನ್ಸಿಗಳು ಕಟ್ಟುನಿಟ್ಟಿನ ಬಂದೋಬಸ್ತನ್ನು ಕೂಡ ಏರ್ಪಡಿಸಿರುವಂತದ್ದು. ಪ್ರಧಾನಿ ನರೇಂದ್ರ ಮೋದಿ ಆಸ್ಟ್ರೇಲಿಯಾದಲ್ಲಿ ಆಂಥೋನಿ ಆಲ್ಬನೀಸ್ ಅವರ ಇಬ್ಬರು ಕೂಡ ಮೆಲ್ಬೋರ್ನ್ ನಲ್ಲಿ ದ್ವಿಪಕ್ಷೀಯ ಮಾತುಕತೆ ನಡೆಸಿದ್ದಾರೆ. ಬಹಳ ಮುಖ್ಯವಾಗಿ ರಕ್ಷಣಾ ಸಹಕಾರ ಮತ್ತು ಸೈಬರ್ ಭದ್ರತೆ ಹಾಗೆಯೇ ಪೂರೈಕೆ ಒಂದು ಸಪ್ಲೈ ಚೈನ್ ರಿಯಲೈನ್ಸಸ್ ಅಂತ ಅಂದ್ರೆ ನಿರ್ಣಾಯಕ ಖನಿಜಗಳು ಮತ್ತೆ ಉದಯೋನ್ಮುಖ ತಂತ್ರಜ್ಞಾನಗಳ ಬಗ್ಗೆ ಚರ್ಚೆ ನಡೀತಾ ಇದೆ. ಅಂದ್ರೆ ಪ್ರಮುಖವಾಗಿ 3 ದಿನಗಳ ಪ್ರವಾಸದ ಸಂದರ್ಭದಲ್ಲಿ ನಡೆಯಲಿದೆ ಈ ಒಂದು ಚರ್ಚೆ. ಆದ್ರೆ ಇದೇ ವೇಳೆ ಪ್ರಧಾನಿ ನರೇಂದ್ರ ಮೋದಿ ಅವರ ಭೇಟಿಗೆ ಮುನ್ನ ಸೋಷಿಯಲ್ ಮೀಡಿಯಾದಲ್ಲಿ ಅದರಲ್ಲೂ ಒಂದು ಪೋಸ್ಟ್ ಹಾಕಿರುವಂತದ್ದು, ಜೀವ ಬೆದರಿಕೆ ಸಂದೇಶ ವೈರಲ್ ಆಗಿರುವಂತದ್ದು. ಈ ಬಗ್ಗೆನೇ ಅತಿ ಹೆಚ್ಚಿನ ಒಂದು ಸೀರಿಯಸ್ ಆಗಿ ತೆಗೆದುಕೊಂಡಿರುವಂತಹ ಭದ್ರತಾ ಇಲಾಖೆ ಆರೋಪಿಯ ಪತ್ತೆಗೆ ಬಲೆ ಬೀಸಿದ್ದು, ಈ ಇಡೀ ಕಾರ್ಯಕ್ರಮ ಏನು ಆಸ್ಟ್ರೇಲಿಯಾದಲ್ಲಿ ನಡೆಯುತ್ತೆ ಹೆಚ್ಚಿನ ಬಿಗಿ ಬಂದೋಬಸ್ತನ್ನು ಕೂಡ ಕೈಗೊಳ್ಳಲಾಗಿದೆ. ಸೊ ಹಾಗಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಅವರ ಒಂದು ಹೆಸರಿನಲ್ಲಿ ಒಂದು ಬೆದರಿಕೆಯ ಒಂದು ಕರೆ ಬಂದಿರೋದ್ರಿಂದ ಒಂದು ಪ್ರಕರಣ ಬಹಳ ಗಂಭೀರವಾಗಿದ್ದು ಭದ್ರತೆಯನ್ನು ಕೂಡ ಹೆಚ್ಚಿಸಲಾಗಿದೆ. ಸುರಭಿ, ಮಾಹಿತಿಗಾಗಿ ಧನ್ಯವಾದಗಳು ವಸಂತ್.